ಇದು ನಿನ್ನೆದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ನನ್ನ ಮಗಳ ಅಕ್ಷರಾಭ್ಯಾಸಕ್ಕೆ ಟೋಕನ್ ತೊಗೊಂಡು ಬರ್ಸಿ ಬಂದಿದ್ವಿ. ಅವರು ನಮಗೆ 9:30 ಅಷ್ಟರಲ್ಲಿ ಅಲ್ಲಿ ಬರೋದಕ್ಕೆ ಹೇಳಿದರು. ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಮನೇಲಿ ಪೂಜೆನ ಕೂಡ ಮುಗಿಸ್ಕೊಂಡು ಅವರು ಕೊಟ್ಟಿದ್ದ ಲಿಸ್ಟಲ್ಲಿ ಇದು ಐಟಮ್ಸ್ನೆಲ್ಲನೂ ಮರಿದಂಗೆ ತೊಗೊಂಡು ಹೋಗಬೇಕಂತ ಒಂದು ಬ್ಯಾಗಲ್ಲಿ ಹಾಕಿ ತೊಗೊಂಡು ಹೊರಟ್ವಿ. ದೇವಸ್ಥಾನಕ್ಕೆ ರೀಚ್ ಆದಮೇಲೆ ಅಲ್ಲಿ ಒಬ್ಬರು ಆಂಟಿ ಇರ್ತಾರೆ. ಅವರು ಬಂದು ತಟ್ಟೆಗೆ ಎಲ್ಲನೂ ಜೋಡಿಸಿ ಕೊಡ್ತಾರೆ. ಅದಾದಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಜೋಡಿ ಕಾಯಿ ಇಟ್ಟು ಏನು ತಟ್ಟೆನ ರೆಡಿ ಮಾಡಿಸಿರ್ತಾರೆ ಅದಕ್ಕೆ ಹೂವು ಅಕ್ಷತೆ ಹಾಕಿ ಪೂಜೆ ಮಾಡಿಸಿ ಆಮೇಲೆ ತಟ್ಟೆಯಲ್ಲಿ ಇಟ್ಟಿರೋ ಅಕ್ಕಿಯಲ್ಲಿ ಅರ್ಶಿಣದ ಕೊಂಬಿಂದ ಓಂ ಶ್ರೀ ಅಂತ ಬರೆಸಿ ನಾವು ತಗೊಂಡೋಗಿರೋ ಸ್ಲೇಟಲ್ಲಿ ಕೂಡ ಓಂ ಶ್ರೀ ಗಣೇಶಾಯ ನಮಃ, ಗುರುಭ್ಯೋ ನಮಃ, ಸರಸ್ವತಿ ನಮಃ ಅಂತ ಬರೆಸ್ತಾರೆ. ಹಾಗೆ ಇದನ್ನು 3 ರಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಅಕ್ಷರಾಭ್ಯಾಸನ ಇಲ್ಲಿ ಮಾಡಿಸ್ಬೇಕು, ಯಾವ ವಯಸ್ಸಿಗೆ ಮಾಡಿಸ್ಬೇಕು, ಅದಕ್ಕೆ ಬೇಕಾಗಿರೋ ವಸ್ತುಗಳೇನು, ಅದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಅಂತ ಡೀಟೇಲ್ಡಾಗಿ ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮಲ್ಲಿ ಯಾರಾದರೂ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಆಗ್ಬೋದು.